ಹಾಯ್ ಎವ್ರಿವನ್, ಇವತ್ತು ಒಣಗನೆ ಸೊಪ್ಪಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ಗೆ 1-2 ಲೋಟ ನೀರು ಹಾಕ್ಕೊಂಡು ಅದಕ್ಕೆ ತೊಳೆದಿರೋ ತೊಗರಿ ಬೇಳೆ ಮತ್ತು ಅವರೇ ಬೇಳೆ ಮತ್ತು ಹಲಸಂದೆ ಹಾಕ್ತಾ ಇದ್ದೀನಿ. ಹೆಸರು ಕಾಳು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಸೊ ಖಾಲಿ ಆಗಿದೆ, ನಾನು ಹೆಸರು ಕಾಳು ಆ್ಯಡ್ ಮಾಡ್ತಿಲ್ಲ. ಸೊ ಎಲ್ಲ ಒಂದೊಂದು ಕಪ್ ತಗೊಂಡಿದ್ದೀನಿ ನಾನು. ಸೊ ಅದಕ್ಕೆ ನಾನು ಲಿಡ್ ಹಾಕ್ತಾ ಇಲ್ಲ. ಲಿಡ್ ಹಾಕಿದ್ರೆ ಸೊ ಬೇಳೆ ಎಲ್ಲ ತುಂಬಾ ಬೆಂದೋಗುತ್ತೆ ಅಲ್ವಾ. ಸೊ ರುಬ್ಬೋದಕ್ಕೆ ಬೇರೆ ಎಲ್ಲ ಸಿಗೋಲ್ಲ, ಮತ್ತೆ ಪಲ್ಯಗೆ ಎಲ್ಲ ಸಿಗಲ್ಲ. ಅದಕ್ಕೆ ಓಪನ್ ಕುಕ್ಕರ್ ಅಲ್ಲೇ ಇವತ್ತು ಹೇಗೆ ಬಸ್ಸಾರು ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಬೇಳೆ ಹಾಕಿದ್ಮೇಲೆ ಒಂದು ಕುದಿ ಬಂದ್ಮೇಲೆ ಅದಕ್ಕೆ 2 ಟೊಮೆಟೊ ಹಾಕೋತಾ ಇದ್ದೀನಿ. ಸೊ ಆಮೇಲೆ ಇದು ಕ್ಲೋಸ್ ಮಾಡೋಣ. ಸ್ವಲ್ಪ ಒಂದು 70% ಬೇಳೆ ಬೇಯಬೇಕು. ಮತ್ತೆ ಈ ಒಣಗನೆ ಸೊಪ್ಪಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ನಿಮ್ಗೆ. ಎಲ್ಲಿ ಸಿಕ್ಕಿದ್ರು ಈ ಒಣಗನೆ ಸೊಪ್ಪನ್ನ ಬಿಡಬೇಡಿ ನೀವು. ಇದರಲ್ಲಿ ತುಂಬಾ ಔಷಧೀಯ ಗುಣ ಇದೆ. ಏನೇನಿದೆ ಅಂತಂದ್ರೆ, ಈ ಒಣಗನೆ ಸೊಪ್ಪು ಬಂದು ರಾಮಬಾಣ. ಏನಕ್ಕೆಲ್ಲ ಅಂತಂದ್ರೆ ರಕ್ತದ ಒತ್ತಡ ಆಗಿರ್ಬೋದು, BP ಕೂಡ ಇದು ನಿಯಂತ್ರಣ ಮಾಡುತ್ತೆ. ಅಜೀರ್ಣ ಸಮಸ್ಯೆ, ಸಕ್ಕರೆ ಕಾಯಿಲೆಗೆ, ಚರ್ಮದ ರೋಗ ಇದ್ರೆ, ಕಣ್ಣಿನ ಸಮಸ್ಯೆಗಂತೂ ರಾಮಬಾಣ ಅಂತಾನೆ ಹೇಳ್ಬೋದು. ಈಗ ಬೇಳೆ ಒಂದು 70% ಬೆಂದಿದೆ. ಈಗ ಈ ಒಣಗನೆ ಸೊಪ್ಪನ್ನ ತೊಳೆದು ಸಣ್ಣಗೆ ಹಚ್ಕೊಳ್ಬೇಕು. ಒಂದೊಂದು ಎಲೆನೂ ಕ್ಲೀನ್ ಮಾಡಿ ತೊಳ್ಕೊಬೇಕಾಗುತ್ತೆ, ಯಾಕಂದ್ರೆ ಇದರಲ್ಲಿ ತುಂಬಾ ಬೇರಿರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಎಲೆನ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಇದು 70% ಬೇಳೆ ಬಂದಿದೆ. ಸೊ ಇದಕ್ಕೆ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ ನಾನು. ಇದು ಒಣಗನೆ ಸೊಪ್ಪು. ಸೊ ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ.